ಸಿಂಬಣ್ಣ ಸಿಂಬಣ್ಣ ಇಲ್ಲಿ ಸಿಂಬಣ್ಣ ಇಲ್ಲಿ ಸಿಂಬಣ್ಣ ಇಲ್ಲಿ ಸಿಂಬಣ್ಣ. ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಬೆಳಗ್ಗೆ ಮಾರ್ನಿಂಗು 6:15 ಆಗಿದೆ, ಮಂಗಳವಾರ. ಬೆಳಗ್ಗೆ ಬೇಗನೆ ಇದ್ದಿದ್ದೀನಿ. ಇವತ್ತು ಒಂದು ಸ್ಪೆಷಲ್ ಡೇ, ದಿನದ ವ್ಲಾಗ್ ಆಗಿರುತ್ತೆ. ಏನು ಸ್ಪೆಷಲ್ ಡೇ ಅನ್ನೋದಕ್ಕಿಂತ ಒಂದು ದುಃಖದ ದಿನ ಅಂತ ಕೂಡ ಹೇಳ್ತೀನಿ. ಇವತ್ತು ನಮ್ಮ ಮಾವನವರ ತಿಥಿ ಕಾರ್ಯ, ಅದರಿಂದ ಇವತ್ತು ಬೆಳಗ್ಗೆ ಬೇಗನೆ ಅಡುಗೆ ಎಲ್ಲ ಮುಗಿಸ್ಬೇಕಾಗಿತ್ತು. ಅದರಿಂದ ಎಲ್ಲ ಬೇಗನೆ ಇದ್ದು ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಬಂದು ಪಾಯಸ ಕೂಡ ಆಗಿದೆ ಆಲ್ರೆಡಿ. 7 o'clockಗೆಲ್ಲ ಪಾಯಸ ಮತ್ತು ಕಾಳು ಗೊಜ್ಜು ಎಲ್ಲ ರೆಡಿ ಮಾಡಿಬಿಟ್ಟಿದೆ ನಾನು. ಎಲ್ಲರೂ ಇದ್ದಳ ವರ್ಷದಲ್ಲಿ ನಂದು ಕಾಲು ಭಾಗ ಕೆಲಸ ಕೂಡ ಆಗಿತ್ತು. ಯಾಕೆಂದರೆ ಅಡುಗೆ ಕೆಲಸ ಬೇಗ ಆದರೆ ಇದ್ದಿತ್ತು ಕೆಲಸಗಳು ಕೂಡ ಬೇಗನೆ ಆಗೋಗ್ತಾವಲ್ವ. ಅದಕ್ಕೋಸ್ಕರ ಬೇಗನೆ ಅಡುಗೆ ಕೆಲಸ ಮುಗಿಸೋಣ ಅಂದ್ಬಿಟ್ಟು ಬೇಗನೆ ಎದ್ದಿದ್ದೆ. ಎಲ್ಲ ಕೆಲಸ ಅಡುಗೆ ಎಲ್ಲ ಆಯಿತು. ಸ್ವಲ್ಪ ವಡೆ ಕೂಡ ತಟ್ಟಬೇಕಿತ್ತು. ಇಲ್ಲಿ ವಡೆ ಬೇಯಿಸೋಣ ಅಂದ್ಬಿಟ್ಟು ವಡೆ ಬೇಯಿಸ್ತಾ ಇದ್ದೀನಿ. ಅಡುಗೆ ಮಾಡುವಾಗ ಏನು ವಿಡಿಯೋ ಮಾಡಲಿಲ್ಲ, ಯಾಕೆಂದರೆ ಬೇಗ ಕೆಲಸ ಆಗಬೇಕಾಗಿರೋದ್ರಿಂದ ವಿಡಿಯೋ ಮಾಡ್ಕೊಂಡು ಕುತ್ಕೊಳಕ್ಕಲ್ಲ. ಯಾರನ್ನ ವಿಡಿಯೋ ಮಾಡ್ತಾಯಿದ್ರೆ ಕೆಲಸ ಮಾಡ್ಕೊಂಡು ಹಾಗೆ ವಿಡಿಯೋ ಕೂಡ ಮಾಡ್ಬೋದಿತ್ತು. ಆದರೆ ನಾನೇ ವಿಡಿಯೋ ಮಾಡಬೇಕಾಗಿರೋದ್ರಿಂದ ಅಡುಗೆ ವಿಡಿಯೋ ಎಲ್ಲ ಏನು ಮಾಡೋಕ್ಕೋಗಲಿಲ್ಲ. ಒಡೆದು ಮಾತ್ರ ಮಗಳನ್ನ ವಿಡಿಯೋ ಮಾಡು ಅಂದೆ, ಆದರೆ ನನ್ನ ಫೇಸೇ ತೆಗ್ದಿಲ್ಲ, ಬರೀ ಅಲ್ಲಿ ಇದು ಮಾಡೋದು ಮಾತ್ರ ತೆಗಿತಾ ಇದ್ದಾಳೆ. ಫುಲ್ಲು ಕ್ಲಿಯರಾಗಿ ತೆಗ್ಯಮ್ಮ ಅಂತ ಹೇಳ್ತಾ ಇದೆ, ಅವಳು ಕ್ಲಿಯರಾಗಿ ತೆಗ್ದಿಲ್ಲ. ಅಡುಗೆ ಬಂದು ಕಾಳುಗೊಜ್ಜು, ಅನ್ನ, ಸಾಂಬಾರು, ಮುದ್ದೆ, ಪಾಯಸ, ಪಲ್ಯ, ಕೋಸಂಬರಿ, ಹಪ್ಪಳ, ಇಷ್ಟು ಐಟಮ್ಸ್ ಮಾಡಿದ್ವಿ. ಮಾಡಿದ್ಮೇಲೆ ಇಲ್ಲಿ ಲಾಸ್ಟಲ್ಲಿ ನಾನು ವಡೆ ಬೇಯಿಸ್ತಾ ಇದ್ದೀನಿ. ಇಲ್ಲಿ ಬಂದು ಏನೋ ಕಟ್ಟೆ ಹೊಡೆಯೋ ಶಾಸ್ತ್ರ ಅಂತ ಮಾಡ್ತಾರೆ. ತಿಥಿ ಮಾಡೋ ಅಂಥ ಟೈಮಲ್ಲಿ ನಮ್ಮ ಅತ್ತೆ ಮನೆ ಕಡೆ ಮಾಡ್ತಾರೆ. ಇದು ನಮ್ಮ ತವ್ರ ಮನೆ ಕಡೆ ಇದು ಕಟ್ಟೆಲಿ ನೀರು ನಿಂತಿರುತ್ತೆ, ಅಲ್ಲಿಗೆ ಎಲ್ಲ ಅಡುಗೆ ಎಲ್ಲ ತೊಗೊಂಡೋಗಿ ಅಲ್ಲಿ ತೆಪ್ಪ ಅಂತ ಬಿಡ್ತಾರೆ. ಆ ಕಡೆ ನಮ್ಮ ಕಡೆ ಆ ಥರ ಮಾಡ್ತಾರೆ, ಈ ಸೈಡ್ ಈ ಥರ ಮಾಡ್ತಾರೆ. ಈಗಳಪ್ಪ ಇದು ಅದನ್ನ ತಗೊಂಡು ಒಂದೊಂದು ಚೂರು ಹಾಕಪ್ಪ, ಬೆಂಕಿಗೆ ಹಾಕಪ್ಪ. ನೀನು ಹಾಕ್ತೀನವ, ನೀನು ಹಾಕ್ತಾ ಎಲ್ಲರದು ಒಂದು ಈ ರೀತಿ ಮಾಡಿ ಎಲ್ರ ಕೈಲೂ ಪೂಜೆ ಮಾಡಿಸ್ತಾರೆ. ಪೂಜೆ ಮಾಡಿಸಿದ ಮೇಲೆ ಅದು ಕಟ್ಟೆ ಹೊಡಿತಾರೆ. ನೋಡಿ ಅದು ಹೇಗೆ ಹೊಡಿತಾರೆ ಅನ್ನೋದು ಕೂಡ. ದೊಡ್ಡವ್ರು ಕಟ್ಟಿದ ಕಟ್ಟೆ ಚಿಕ್ಕವ್ರು ಹೊಡಾಕ್ತೀವಿ ಅಂತ ಹೊಡಾಕಪ್ಪ. ಎಲ್ಲ ಆಗ್ಯದಲ್ಲ, ಇನ್ನೆಲ್ಲರದು ಆಯ್ತೇನಪ್ಪ. ಮುಂದಾಯ್ತಕ್ಕ ಅಕ್ಕ, ಮುಂದಾಯ್ತಾ? ಅದೇನೋ ಕಟ್ಟೆ ಅಂತ ಮಾಡ್ತಾರೆ. ಆ ಕಡೆ ಐತೆ ಕಟ್ಟೋದು
ಆಯ್ತು ಅಲ್ಲಿ ಐತಲ್ಲ ತಗೊಂಡು ಊಟ ಏನು ಎತ್ಕೊಬೇಡಕ್ಕ ಈ ಹಣ್ಣು ಎತ್ಕೊ ಅವು ಅಲ್ಲೇ ಇರ್ತೀವಿ ಅವು ಎತ್ತಲ್ಲ ಅಷ್ಟನಾ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ಮನೆ ಒಳಗಡೆ ಕೂಡ ಎಲ್ಲ ಎಡೆ ಇಟ್ಟಿದ್ದಾಯಿತು. ಇವಾಗ ಗುಂಡಿ ಹತ್ರ ಇಲ್ಲಿ ಇವರೇನು ಮಾಡೋದಿಲ್ಲ, ಆದರೆ ನಾವು ಪೂಜೆ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಪೂಜೆ ಮಾಡೋಣ ಅಂತ ಬಂದ್ವಿ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಸೈಡೆಲ್ಲ ಗುಂಡಿ ಹತ್ರ ಊಟ ಎಲ್ಲ ತೊಗೊಂಡೋಗಿ ಇಟ್ಟು ಪೂಜೆ ಮಾಡ್ಕೊತಾರೆ, ಆದರೆ ಈ ಸೈಡು ಇವತ್ತೇನು ಮಾಡೋದಿಲ್ಲ ಅಂತ ಇಲ್ಲಿ. ಆಗಲೇ ಈಗಲ್ಲ ಆಗಲೇ ಮಮ್ಮಿ ಹೇಳ್ತಿತ್ತು. ಇನ್ನು ಕರ್ಪೂರ ಬೇಡ ನಿಮ್ಮ ಬೆಳಗ್ಗೆ ಕೂಡ ಮೆತ್ತಿಗೆ ಮಾಡಬೇಕು. ಅದು ಬರ್ತದೆ ಆರೋಗ್ಯ ಬರುತ್ತೆ. ನೀರಿಲ್ಲ ಅದರಲ್ಲಿ. ಏನಾಗುತ್ತೆ?
ಅದೇ ಗೊತ್ತಿಲ್ಲ ಕಣ ನನಗೆ ಅದೇನೋ ಗೊತ್ತು ನೀನು ಹೇಳು ಕೊಟ್ಟು ತಗೋ ನೀನು ಹೇಳ ಶಶಿಗೆ ನನಗೆ ಅದೆಲ್ಲ ಗೊತ್ತಿಲ್ಲ ಅವ್ನಿಗೆ ಎಷ್ಟು ಬೇಕೋ ತಗೋ ಹಾಂ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಮನೆ ಇವತ್ತಿನ ಒಂದು ಆದಂಥ ಪೂಜೆ ಅಂತಲೇ ಹೇಳ್ತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಬೆಂಗಳೂರಿಗೆ ಹೊರಟ್ವಿ. ಏನೇ ದುಃಖ ಇರಲಿ, ಸಂತೋಷ ಇರಲಿ, ಏನೇ ಆಗಲಿ, ನಾವಿರೋವಂಥ ಜಾಗಕ್ಕೆ ನಾವು ಮತ್ತೆ ಮರಳಿ ಹೋಗಲೇಬೇಕಾಗುತ್ತೆ. ಅದೇ ರೀತಿ ನಾವು ಕೂಡ ಈಗ ಹೊರಟ್ವಿ. ಮಕ್ಕಳಿಗೂ ಕೂಡ ಅಲ್ಲೇ 4 ಡೇಸಿಂದ ರಜಾ ಹಾಕ್ಸ್ಕೊಂಡಿದ್ವಿ. ನಾಳೆಯಿಂದ ಅವ್ರನ್ನೂ ಕೂಡ ಸ್ಕೂಲಿಗೆ ಕಳಿಸ್ಬೇಕು. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬೈ ಬೈ, ಟೇಕ್